ಚಿತ್ರರಂಗದಲ್ಲಿ ಹೇಮಾ ಆಯೋಗ ಸಲ್ಲಿಸಿದಂತಹ ವರದಿ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರೋ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ನಡೆದಿದೆಯಾ ಅನ್ನೋ ಅನುಮಾನ ಸದ್ಯಕ್ಕೆ ದಟ್ಟುವಾಗ್ತಾ ಇದೆ. ಕಾರಣ ಸ್ಯಾಂಡಲ್ವುಡ್ನ ಕಾಮಕಾಂಡದ ಬಗ್ಗೆ ಸಿಎಂಗೆ ದೂರನ್ನ ಸಲ್ಲಿಸಿರುವಂತಹ ರೀತಿ. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅಂದ್ರೆ ಫೈರ್ ನೇತೃತ್ವದಲ್ಲಿ ಈ ಪತ್ರವನ್ನ ಬರೆಯಲಾಗಿದೆ. ಫೈರ್ ಅನ್ನುವಂತಹ ಸಂಸ್ಥೆಯ ಮುಖಾಂತರ ಪತ್ರವನ್ನ ರವಾನಿಸಲಾಗಿದೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿ ಅಂತ ಮನವಿಯನ್ನ ಈ ಪತ್ರದಲ್ಲಿ ಮಾಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಟ ನಟಿಯರಿಗೆ ಆ ಮೂಲಕ ರಕ್ಷಣೆ ಕೊಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಪತ್ರಕ್ಕೆ ಒಂದು ಪೆಟಿಷನ್ ರೀತಿ ಮಾಡ್ಕೊಂಡಿದ್ದಾರೆ. ಅದನ್ನ ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು ತಂತ್ರಜ್ಞರ ಸಹಿಯನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಆ ಮೂಲಕ ಎಲ್ಲರ ಸಪೋರ್ಟ್ ಈ ಕಾಸ್ಗೆ ಇದ್ದೇ ಇದೆ ಅನ್ನೋದನ್ನ ಕೂಡ ಸಿಎಂ ಗಮನಕ್ಕೆ ತರೋ ಪ್ರಯತ್ನವನ್ನ ಈ ಫೈರ್ ಸಂಸ್ಥೆ ಮಾಡಿರೋದು ಗಮನಿಸಬೇಕಾಗಿರುವಂತಹ ವಿಚಾರ ಆಗ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಆಯೋಗ ಆಗಸ್ಟ್ 19ನೇ ತಾರೀಕಿಗೆ ಯಾವಾಗ ಒಂದು ಡೀಟೇಲ್ಡ್ ರಿಪೋರ್ಟ್ ಅನ್ನ ಮಲಯಾಳಂ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಕಿರುಕುಳದಲ್ಲಿ ದೊಡ್ಡವರು ಇದ್ದಾರೆ ಅಂತ ಹೇಳಿ ಕೆಲವರ ಹೆಸರನ್ನ ಬಹಿರಂಗ ಮಾಡ್ತೋ, ಅದಾದ ಬೆನ್ನಲ್ಲೇ ಈಗ ಸ್ಯಾಂಡಲ್ವುಡ್ನಲ್ಲೂ ಕೂಡ ಕಿರುಕುಳವನ್ನ ಅನುಭವಿಸಿದವರು ಹಾಗೂ ಸಂಭವ್ಯ ಕಿರುಕುಳವನ್ನ ತಪ್ಪಿಸೋದಕ್ಕೋಸ್ಕರ ಈ ಫೈರ್ ಅನ್ನುವಂತಹ ಸಂಸ್ಥೆ ಸಿಎಂಗೆ ಪತ್ರವನ್ನು ಬರೆದಿದೆ. ಅದರ ಆ ಡಾಕ್ಯುಮೆಂಟ್ ಕೂಡ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ. ಅದರಲ್ಲಿ ಇರುವಂತಹ ಅಂಶಗಳನ್ನು ಕೂಡ ನೀವು ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಹೇಮಾ ಆಯೋಗ 18 ರೀತಿಯ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಸ್ ಬಗ್ಗೆ ವರದಿಯನ್ನ ಚೆಲ್ಲಿತ್ತು. ಸೊ ನಮ್ಮಲ್ಲೂ ಕೂಡ ಅಂಥದ್ದೇನಾದರೂ ಸಮಸ್ಯೆಗಳು ಯಾರಿಂದಲಾದರೂ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಅನ್ನೋದು ಇವರ ಪ್ರೈಮ್ ಇಂಟೆನ್ಷನ್ ಆಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಆಗಿದೆ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಉಂಟಾಗಿರುವಂತಹ ಸಂಚಲನ ನಿಧಾನವಾಗಿ ಕಾಡ್ಗಿಚ್ಚಿನಂತೆ ಉಳಿದ ಇಂಡಸ್ಟ್ರಿಗಳಿಗೆ ಕೂಡ ಹಬ್ತಾ ಇದೆ. ಮಲಯಾಳಂನ ನಂತರ ತೆಲಂಗಾಣ ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಅಷ್ಟೇ ಈ ಥರದ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಸ್ ಬಗ್ಗೆ ಇಲ್ಲೂ ಕೂಡ ಒಂದು ಆಯೋಗ, ಹೇಮಾ ಆಯೋಗದ ರೀತಿಯೇ ಇಲ್ಲೊಂದು ಆಯೋಗ ರಚನೆ ಆಗಬೇಕು ಅಂತ ಸಮಂತ್ ಅವರು ವಾಯ್ಸ್ ಔಟ್ ಮಾಡಿದರು. ಅದಾದ ಬೆನ್ನಲ್ಲೇ ಈಗ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇಂಥದ್ದೇ ಒಂದು ಕಾಸ್ಗೆ ಎಲ್ಲ ನಟ ನಟಿಯರು ಒಂದಾಗಿ ಪತ್ರವನ್ನು ಬರಿತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಕಳೆದ ಕೆಲ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಮೀಟು ಅನ್ನುವಂತಹ ಮೂಮೆಂಟು ಆರಂಭಿಕ ಹಂತದಲ್ಲಿ ಹೇಗಿತ್ತು, ನಂತರ ಅದು ಸಂಶಯದ ಕನ್ನಡಕವನ್ನು ಹಾಕಿ ನೋಡೋ ರೀತಿ ಆಗ್ಬಿಟ್ಟಿತ್ತು, ಯಾಕೆಂದರೆ ದಿಕ್ಕು ತಪ್ಪಿತ್ತು. ಈಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಶುರುವಾದಂತಹ ಸಂಚಲನ ಕರ್ನಾಟಕದಲ್ಲೂ ಕೂಡ ಈಗ ಹಲ್ಚಲನ್ನ ಎಬ್ಬಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಕಾರಣ ಫೈರ್ ಸಂಸ್ಥೆ ಬರೆದಿರುವಂತಹ ಮನವಿ ಪತ್ರದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖಿಸಿರೋದು. ಇಲ್ಲಿ ಯಾರ ಬಗ್ಗೆ ಕೂಡ ಕಂಪ್ಲೇಂಟ್ ಅನ್ನು ಮಾಡಿಲ್ಲ, ಬಟ್ ಅಲ್ಲಿ ಯಾವ ರೀತಿ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಗಳ ಡೀಟೇಲ್ಡ್ ರಿಪೋರ್ಟು ಅಲ್ಲಿನ ಸರ್ಕಾರದ ಕೈ ಸೇರ್ತೋ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅದೇ ರೀತಿಯಾದಂತಹ ಡೀಟೇಲ್ಡ್ ರಿಪೋರ್ಟು ಸ್ಯಾಂಡಲ್ವುಡ್ ಬಗ್ಗೆ ಕೂಡ ಬೇಕು ಅನ್ನೋ ಅಭಿಪ್ರಾಯ ಇದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಧನು. ನಾವು ನೋಡಿದ್ವಿ, ಆಲ್ಮೋಸ್ಟ್ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಅಧಿಕಾರಿಗಳ ತಲೆದಂಡ ಇರ್ಬೋದು, ದೊಡ್ಡ ನಟ ನಟಿಯರ ಕುತ್ತಿಗೆಗೆ ಬಂದಿದೆ ಅಲ್ಲಿನ ಹೇಮಾ ಆಯೋಗದ ರಿಪೋರ್ಟು. ಈಗ ಇಲ್ಲೂ ಕೂಡ ಅಂಥದ್ದೇ ಆಯೋಗದ ಅನಿವಾರ್ಯತೆ ಬೇಕು ಅನ್ನೋದನ್ನ ಇವರೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಮತ್ತು ಇದನ್ನು ಯಾವ ರೀತಿ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತ? ಎಸ್ ಮಮತಾ, ಈಗಾಗಲೇ ಮಲಯಾಳಂ ಇಂಡಸ್ಟ್ರಿ ಸಿನಿಮಾ ರಂಗದಲ್ಲಿ ಈಗಾಗಲೇ ಏನೊಂದು ಕಾಮಕಾಂಡ ಏನೋ ಭುಗಿಲೆದ್ದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಫೈರ್ ಅನ್ನೋ ಒಂದು ಸಂಸ್ಥೆ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯನ ಹಾಕ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಏನಂದ್ರೆ 153 ಜನರ ಒಂದು ಸಹಿ ಹಾಕಿರ್ತಕ್ಕಂಥ ಒಂದು ಪ್ರತಿಯನ್ನ ಈಗ ಸರ್ಕಾರಕ್ಕೆ ಒಂದು ಒತ್ತಾಯ ಹಾಕೋ ಮೂಲಕ ಅವರು ಒಂದಿಷ್ಟು ಬೇಡಿಕೆಗಳನ್ನ ಇಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಏನು ಮಹಿಳೆಯರು ಒಂದು ಕಿರುಕುಳಕ್ಕೆ ಒಳಗಾಗ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಿರ್ಮಾಪಕ, ನಿರ್ದೇಶಕ ಮತ್ತೆ ನಟರಿಂದ ಕೂಡ ಇದಂತ ಸಂದರ್ಭ ಏನಾದರೂ ಒಂದಿಷ್ಟು ಸಮಸ್ಯೆಗಳು ಎದುರಾದಂತಹ ಒಂದು ಸಂದರ್ಭವನ್ನ ಈಗ ನೆನ್ಕೊಂಡು ಈಗ ಒಂದು ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಸ್ಥಳದಲ್ಲಿ ಏನಂದ್ರೆ ಅವ್ರಿಗೆ ಸಮಾನವಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಮಾಡಿಕೊಡ್ಬೇಕು. ಈಗ ನಿವೃತ್ತ ಒಂದು ನ್ಯಾಯಾಧೀಶರ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಈ ಒಂದು ವರದಿಯನ್ನ ರಚಿಸಬೇಕಾಗಿ ಹೀಗೆ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಮಮತಾ.